ಉತ್ತರ ಕನ್ನಡದ ಶಿರಸಿಯಲ್ಲಿ ಹರಿಯೋ ಒಂದು ನದಿ. ಆ ನದಿಯ ತೀರವನ್ನು ತಲುಪಿ ನಿಂತು ಎತ್ತ ಕಣ್ಣು ಹಾಯಿಸಿದ್ರು ಅಲ್ಲೆಲ್ಲ ಅಪಾರ ಶಿವಲಿಂಗಗಳು. ಅವುಗಳ ಮುಂದೆ ಕೆತ್ತಲಾದ ನಂದಿ ವಿಗ್ರಹಗಳೇ ಕಣ್ಣಿಗೆ ಬಿದ್ದುವು. ಅದೆಷ್ಟೋ ದೇವಾಲಯಗಳನ್ನ ಸುತ್ತಿ ಸುಂದರ ಶಿವಲಿಂಗಗಳನ್ನ ದರ್ಶನ ಮಾಡಿದ್ದ ನನಗೆ ಈ ಜಾಗ ಹೊಸ ಶಿವಲಿಂಗಗಳ ಲೋಕವನ್ನ ತೆರೆದಿಡೋದ್ರ ಜೊತೆಗೆ ಅವು ನನ್ನ ಕುತೂಹಲಕ್ಕೂ ಸಾಕ್ಷಿಯಾಗಿದ್ದು. ಸಹಸ್ರಲಿಂಗ ಈ ಜಾಗದ ಹೆಸರು. ಅದು ಇಲ್ಲಿ ನದಿಯೊಳಗೆ ಬಂಡೆಗಳ ಮೇಲೆ ಕೆತ್ತಲಾಗಿರೋ ಸಾವಿರಾರು ಶಿವಲಿಂಗಗಳಿಂದಲೇ ಈ ಸ್ಥಳಕ್ಕೆ ಆ ಹೆಸರು ಬಂದಿರೋದು. ದೇವಾಲಯದೊಳಗೆ ಶಿವಲಿಂಗಗಳನ್ನ ಪ್ರತಿಷ್ಠಾಪಿಸುವುದು ಸಹಜ, ಆದ್ರೆ ಈ ನದಿ ಮಧ್ಯದಲ್ಲಿ ಇಷ್ಟೊಂದು ಶಿವಲಿಂಗಗಳನ್ನ ಕೆತ್ತಿದ ಕಾರಣವೇನು ಅನ್ನೋ ಕುತೂಹಲ ನಿಮಗೂ ಬಂದಿರಬಹುದು. ಈಗ ನನ್ನ ಕೆಲಸ ಈ ಅದ್ಭುತ ಜಾಗವನ್ನ ತೋರಿಸಿ ಇದರ ಕಥೆಯನ್ನ ಹೇಳಿ ಮುಗಿಸಿ ಆ ಕುತೂಹಲಕ್ಕೆ ತೆರೆ ಎಳೆಯೋದು. 1678ರಿಂದ 1718ರವರೆಗೂ ಆಳಿದ ಸೋಂದೆಯ ಮೊದಲ ದೊರೆ ಅರಸಪ್ಪ ನಾಯಕರಿಗೆ ಮಕ್ಕಳಿರಲಿಲ್ಲ. ಸಂತಾನ ಭಾಗ್ಯ ದೊರಕಿದ್ರೆ ಈ ಶಾಲ್ಮಲಾ ನದಿಯ ಬಂಡೆಗಳ ಮೇಲೆ ಶಿವಲಿಂಗಗಳನ್ನ ಕೆತ್ತಿಸಿ ಪೂಜಿಸುವ ಹರಕೆಯನ್ನು ಹೊತ್ತುಕೊಳ್ತಾರೆ. ಆ ಹರಕೆ ಫಲಿಸಿದ ನಂತರ ಇಲ್ಲಿ ಒಂದಷ್ಟು ಶಿವಲಿಂಗಗಳನ್ನ ಕೆತ್ತಿಸ್ತಾರೆ. ಅವರ ನಂತರ ಬಂದ ಅರಸರು ಕೂಡ ಅವರ ಹರಕೆಗಳಿಗೆ ಅನುಗುಣವಾಗಿ ಇದೇ ವಾಡಿಕೆಯನ್ನ ಮುಂದುವರಿಸ್ತಾರೆ. ಸಾಮಾನ್ಯ ಜನರು ಕೂಡ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಲಿಂಗಗಳನ್ನ ಕೆತ್ತಿಸುತ್ತಾ ಆ ಲಿಂಗಗಳ ಸಂಖ್ಯೆಯನ್ನ 1000ಕ್ಕೂ ಹೆಚ್ಚಿಸ್ತಾರೆ. ಸುತ್ತಲೂ ಕಾಡಿನಿಂದ ಸುತ್ತುವರಿದಿರೋ ಈ ಶಾಲ್ಮಲಾ ನದಿಯ ಮಧ್ಯದಲ್ಲಿ ಕಾಣಸಿಗೋ ದೊಡ್ಡ ದೊಡ್ಡ ನಂದಿಯ ಕೆತ್ತನೆಗಳನ್ನ, ವಿಭಿನ್ನ ಗಾತ್ರದ ಶಿವಲಿಂಗಗಳನ್ನ, ಆಂಜನೇಯ, ಗಣಪತಿ ಮತ್ತು ನಾಗರಾಜನ ದರ್ಶನ ಮಾಡೋದು ಅದ್ಭುತ ಅನುಭವವನ್ನ ಕೊಡುತ್ತೆ. ಇಲ್ಲಿದ್ದ ಪ್ರತಿ ಕೆತ್ತನೆಗಳನ್ನ ಹುಡುಕಿಸುತ್ತಿದ್ದ ನನಗೆ ಈ ನದಿಯ ತೀರ ಒಂದು ಹೊಸ ಲೋಕವನ್ನೇ ಪರಿಚಯಿಸುತ್ತೆ. ಇಲ್ಲಿ 1000 ಲಿಂಗಗಳು ಕಾಣಸಿಗಲ್ಲ, ಕಾರಣ ಕಾಲ ಉರುಳಿದಂತೆ ನದಿಯ ರಭಸಕ್ಕೆ ಸಿಕ್ಕಿ ಅವುಗಳು ನಾಶವಾಗುತ್ತಾ ಬಂದಿವೆ. ಉಳಿದ ಲಿಂಗಗಳು ಇಲ್ಲಿ ಬರೋ ಭಕ್ತರ ಆರಾಧನೆಗೆ, ಅಭಿಷೇಕಗಳಿಗೆ ಮುಕ್ತವಾಗಿ ನಿಂತಿವೆ. ಈ ನದಿಯಲ್ಲಿ ಲಿಂಗಗಳನ್ನ ಕೆತ್ತಿಸುವುದರ ಹಿಂದೆ ಸದಾಕಾಲ ಈ ಪವಿತ್ರ ಶಾಲ್ಮಲಾ ನದಿಯ ನೀರು ಲಿಂಗಗಳಿಗೆ ಅಭಿಷೇಕವಾಗಲಿ ಅನ್ನೋ ಉದ್ದೇಶವಿತ್ತು. ಭಕ್ತರು ತಮ್ಮ ಹರಕೆಗಳಿಗಾಗಿ ಈ ನದಿಯಲ್ಲಿ ಕಲ್ಲುಗಳನ್ನು ಜೋಡಿಸುವ ದೃಶ್ಯಗಳು ನನ್ನ ಕಣ್ಣಿಗೆ ಬಿತ್ತು. ಹೀಗೆ ಇವೆಲ್ಲವನ್ನ ಗಮನಿಸ್ತಾ ಕೆತ್ತಿದ ಪ್ರತಿ ಲಿಂಗಗಳ ಕಡೆಗೂ ಕಣ್ಣು ಹಾಯಿಸ್ತಾ ಈ ನದಿಯಂಚಲ್ಲಿ ನನ್ನ ಒಂದಷ್ಟು ಸಮಯ ಕಳೆದು ಹೋಗಿತ್ತು. ಪುರಾತನ ಲೋಕದ ಕಡೆಗಿನ ನನ್ನ ಪ್ರಯಾಣದಲ್ಲಿ ಸಿಕ್ಕ ಈ ಜಾಗ ಖುಷಿಯ ಜೊತೆಗೆ ನೆಮ್ಮದಿಯನ್ನು ಕೊಟ್ಟಿತ್ತು. ನೀವು ಒಂದೊಮ್ಮೆ ದರ್ಶನ ಮಾಡಿ, ಆದ್ರೆ ಮೋಜು ಮಸ್ತಿಗಳನ್ನ ಮಾಡಿ ಹಾಳುಗೆಡುವ ಜಾಗ ಅಲ್ಲ ಇದು. ನಮ್ಮ ಕರ್ತವ್ಯ ನಮ್ಮ ನೆಲದ ಐತಿಹಾಸಿಕ ಪೌರಾಣಿಕ ಜಾಗಗಳನ್ನ, ಪ್ರಕೃತಿಯನ್ನ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳೋದು.